ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಅಭಿನವ್ ಮನುಷ್ಯ ಈ ಕವಿತೆಯ ಕವಿ ರಾಮಧಾರಿ ಸಿಂಹ ದಿನಕರ್ಜಿ ಇವರ ಬಗ್ಗೆ ನಾವು ಕವಿ ಪರಿಚಯವನ್ನು ಪಡೆಯೋಣ. ಮತ್ತು ಈ ಕವಿ ಪರಿಚಯದಿಂದ ನಿಮ್ಮ ಪರೀಕ್ಷೆಗೆ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ನಾವು ರಾಮಧಾರಿ ಸಿಂಹ ದಿನಕರ್ಜಿ ಇವರ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಕವಿ ರಾಮಧಾरी दिनकरजी का जन्म सन 1908 को बिहार प्रांत के मुंगेर जिले में हुआ. ಕವಿ ರಾಮಧಾರಿ ಸಿಂಹ ದಿನಕರ್ಜಿ ಇವರ ಜನ್ಮ 1908ರಲ್ಲಿ ಬಿಹಾರ್ ರಾಜ್ಯದ ಮುಂಗೇರ್ ಅನ್ನುವ ಜಿಲ್ಲೆಯಲ್ಲಿ ಆಯಿತು. ಪಹಲೆ वे ರೇಡಿಯೋ ವಿಭಾಗ में काम करते थे. ಪಹಲೆ ಅಂದರೆ ಮುಂಚೆ, ಅವರು ರೇಡಿಯೋ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು. बाद में ಅಂದರೆ ನಂತರ एक ಸರ್ಕಾರಿ ಕಾಲೇಜ್ಗೆ ಪ್ರಾಧ್ಯಾಪಕ ಬನಿ. ನಂತರ ಅವರು एक ಸರ್ಕಾರಿ ಕಾಲೇಜ್ಗೆ, ಒಂದು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾದರು. आगे चलकर ಮುಂದೆ वे भारत सरकार के हिंदी सलाहकार के पद पर नियुक्त हुए. ಹಾಗೆ ಚಲ್ಕರ್ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಅವ್ರೇನು ಮಾಡ್ತಾರೆ, ಭಾರತ ಸರ್ಕಾರದ ಹಿಂದಿ ಸಲಹಾಕಾರರ ಪದ ಅಂದ್ರೇನು, ಪದವಿ, ಹುದ್ದೆಯಲ್ಲಿ ನಿಯುಕ್ತ ಅಂದರೆ ಅವರು ಕೆಲಸಕ್ಕೆ ಸೇರಿಕೊಂಡರು. सन 1974 को इनका देहावसान हुआ. सन 1974ರಲ್ಲಿ ಈ ಕವಿಯ ನಿಧನವಾಯಿತು. ಕವಿ ಕಿ ಕುछ ಪ್ರಮುಖ ರಚನಾಯೇ ಹೇ. ಕವಿಯ ಕೆಲವು ಮುಖ್ಯವಾದ ರಚನೆಗಳು ಅಂದರೆ ಹೂಂಕಾರ, ರೇಣುಕಾ, ರಸವಂತಿ, ಸಾಮ್ಧೇನಿ, ಧೂಪ್ಚಾಮ್, ಕುರುಕ್ಷೇತ್ರ, ಬಾಪು, ರಶ್ಮಿರಥಿ ಆದಿ ಮುಂತಾದವು. ಕವಿ ಕಿ ಹರ್ ರಚನಾ ಮೇ, ಕವಿಯ ಹರ್ ಎಂದ್ರೇನು, ಪ್ರತಿಯೊಂದು, ಕವಿಯ ಪ್ರತಿಯೊಂದು ರಚನೆಯಲ್ಲಿ ಹೃದಯವನ್ನು ಪ್ರಭಾವಗೊಳಿಸುವಂತಹ ಮತ್ತು ಉತ್ಸಾಹವನ್ನು ಕೊಡುವಂತಹ ಪೂರ್ಣ ಶಕ್ತಿ ಇದೆ. ಅಂದರೆ ಇವರ ಪ್ರತಿಯೊಂದು ರಚನೆಯಲ್ಲಿ ಮನಸ್ಸನ್ನು ಆಕರ್ಷಿಸುವ ಮತ್ತು ಉತ್ಸಾಹ ಕೊಡುವಂತಹ ಪೂರ್ಣ ಶಕ್ತಿ ಇದೆ. ಇನ್ಕಿ ಭಾಷಾ, ಇವರು ತಮ್ಮ ರಚನೆಯಲ್ಲಿ ಬಳಸಿರುವ ಭಾಷೆ ಬಹಳ ಸಜೀವ್ ಔರ್ ವಿಷಯಕ್ಕೆ ಅನುಕೂಲ ಹೇ. ಸಜೀವವಾಗಿದೆ ಅಂದರೆ ನಿಜವಾಗ್ಲೂ ನಮ್ಮ ಕಣ್ಣು ಮುಂದೆ ಘಟನೆ ನಡೀತಾ ಇದೆಯೇನೋ ಅನ್ನೋ ಥರ ಸಜೀವವಾಗಿ ಕಾಣಿಸುತ್ತದೆ ಮತ್ತು ವಿಷಯಕ್ಕೆ ಅನುಕೂಲ ಹೇ, ವಿಷಯಕ್ಕೆ ತಕ್ಕಂತಹ ರಚನೆಗಳು ಆಗಿದೆ. ಇನ್ನೊಂದು ಮುಖ್ಯವಾದ ವಿಷಯ, ಅಭಿನವ್ ಮನುಷ್ಯ ಪದ್ಯ ಭಾಗ ಕುರುಕ್ಷೇತ್ರಕ್ಕೆ ಷಷ್ಠ ಸರ್ಗ ಸೇ ಲಿಯಾ ಗಯಾ ಹೇ. ಇನ್ನೊಂದು ಮುಖ್ಯ, ಇದು ನಿಮ್ಮ ಪರೀಕ್ಷೆಯಲ್ಲಿ ಅನೇಕ ಸಲ ಕೇಳಿದ್ದಾರೆ, ಅಭಿನವ್ ಮನುಷ್ಯ ಯಾವ ರಚನೆಯಿಂದ ಆರಿಸಲಾಗಿದೆ ಅಂತ. ಅಭಿನವ್ ಮನುಷ್ಯ ಈ ಕವಿತೆ ಕುರುಕ್ಷೇತ್ರ ಅನ್ನುವ ಷಷ್ಠ ಅಂದರೆ 6ನೇ ಸರ್ಗದಿಂದ ಆರಿಸಲಾಗಿದೆ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈಗ ಪ್ರಶ್ನೆಪತ್ರಿಕೆಯಲ್ಲಿ ಕವಿ ಪರಿಚಯ ಅಂದರೆ ರಾಮಧಾರಿ ಸಿಂಹ ಇವರ ಕವಿ ಪರಿಚಯವನ್ನು ಮಾಡಿ, ಕವಿ ಪರಿಚಯ ದೀಜಿಯೇ ಅಂತ ಕೊಟ್ಟಾಗ 2 ಅಂಕೆಗಳ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಕೇಳಿದಾಗ ನೀವು ಇಷ್ಟು ಬರೆದ್ರೆ ಸಾಕು. ಏನು, ಜನ್ಮ ದಿನಾಂಕ 1908, ಜನ್ಮ ಸ್ಥಾನ ಮುಂಗೇರ್ ಜಿಲ್ಲಾ, ನಿಧನ್ 1974, ರಚನಾ ಕುರುಕ್ಷೇತ್ರ, ಧೂಪ್ ಛಾವ್, ರೇಣುಕಾ. ಇದೇ ಬರಬೇಕು ಅಂತಿಲ್ಲ, ನಿಮಗೆ ಯಾವುದು ಇವರ ರಚನೆಗಳಲ್ಲಿ ಯಾವುದು ನಿಮಗೆ ಸುಲಭವಾಗಿ ಜ್ಞಾಪಕಕ್ಕೆ ಬರುತ್ತೋ ಅಷ್ಟನ್ನು ಬರೀಬಹುದು. ಈ 4 ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸು ಖಂಡಿತ ಸಿಗುತ್ತೆ. ಇನ್ನು ಪ್ರಶ್ನೆ ವಿಭಾಗದಲ್ಲಿ ಕವಿ ಪರಿಚಯದಿಂದ
ನಿಮಗೆ ಪ್ರಶ್ನೆಗಳನ್ನು 1 ಮಾರ್ಕ್ ಆಗಿ 2 ಮಾರ್ಕ್ ಆಗಲಿ ಪ್ರಶ್ನೆ ಕೇಳಿದಾಗ ಈ ಪ್ರಶ್ನೆಗಳು ರಿಪೀಟ್ ಆಗಿವೆ. ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಪ್ರಶ್ನೆ 1, ರಾಮಧಾರಿ ಸಿಂಗ್ ಕ ಜನ್ಮ ಕಬ್ ಹುವಾ? ರಾಮಧಾರಿ ಸಿಂಗ್ ಇವರ ಜನ್ಮ ಕಬ್ ಅಂದರೆ ಯಾವಾಗಾಯಿತು? ಉತ್ತರ, ಕವಿ ರಾಮಧಾರಿ ಸಿಂಗ್ ಕ ಜನ್ಮ ಸನ್ 1908 ಕೋ ಹುವಾ. ಕವಿಯ ಜನ್ಮ 1908ರಲ್ಲಿ ಆಯಿತು. 1 ಮಾರ್ಕ್ ಕ್ವಶನ್ಗಿದು. 2ನೇ ಪ್ರಶ್ನೆ, ಕವಿ ಕ ಜನ್ಮ ಕಹಾ ಹುವಾ? ಕಹಾ ಅಂದರೆ ಎಲ್ಲಿ? ಕವಿಯ ಜನ್ಮ ಎಲ್ಲಿ ಆಯಿತು? ಕವಿ ಕ ಜನ್ಮ ಬಿಹಾರ್ ಪ್ರಾಂತ್ಯಕ್ಕೆ, ಪ್ರಾಂತ ಅಂದರೆ ರಾಜ್ಯ, ಸ್ಟೇಟ್, ಬಿಹಾರ್ ಪ್ರಾಂತ್ಯಕ್ಕೆ ಮುಂಗೇರ್ ಜಿಲ್ಲೆ ಮೇ ಹುವಾ. ಮುಂಗೇರ್ ಅನ್ನುವ ಜಿಲ್ಲೆಯಲ್ಲಿ ಆಯಿತು. 3ನೇ ಪ್ರಶ್ನೆ, ಕವಿ ಕಿಸ್ ಪದ ಪರ್ ನಿಯುಕ್ತ ಹುಯೇ? ಕವಿ ಯಾವ ಹುದ್ದೆಯ ಮೇಲೆ ಅವರು ನಿಯುಕ್ತರಾದರು? ಉತ್ತರ, ಕವಿ ಭಾರತ ಸರ್ಕಾರಕ್ಕೆ ಹಿಂದಿ ಸಲಹಾಕಾರ ಕೆ ಪದ ಪರ್ ನಿಯುಕ್ತ ಹುಯೇ. ಕವಿ ಭಾರತ ಸರ್ಕಾರದ ಹಿಂದಿ ಸಲಹಾಕಾರದ ಪದ ಅಂದರೆ ಪದವಿಯಲ್ಲಿ ನಿಯುಕ್ತರಾದರು. ಪ್ರಶ್ನೆ 4ನೇದು, ಕವಿ ಕಿ ಕುಚ್ ಪ್ರಮುಖ ರಚನಾಯೇ ಕೌನ್ಸಿ ಹೇ? ಕವಿಯ ಕೆಲವು ಮುಖ್ಯವಾದ ರಚನೆಗಳು ಯಾವ್ಯಾವುದು? ಉತ್ತರ, ಹೂಂಕಾರ, ರೇಣುಕಾ, ರಸವಂತಿ, ಕುರುಕ್ಷೇತ್ರ, ಧೂಪ್ ಛಾವ್, ಆದಿ ಅಂದರೆ ಮುಂತಾದವು, ಎಕ್ಸೆಟ್ರಾ. ನೆಕ್ಸ್ಟ್, ಅಭಿನವ್ ಮನುಷ್ಯ ಕವಿತಾ ಕಿಸ್ ರಚನಾ ಸೆ ಲಿಯಾ ಗಯಾ ಹೇ? ಆವಾಗಲೇ ಹೇಳಿದ್ನಲ್ಲ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಮಲ್ಟಿಪಲ್ ಚಾಯ್ಸಲ್ಲೂ ಇದನ್ನು ಕೇಳ್ಬೋದು. ಅಭಿನವ್ ಮನುಷ್ಯ ಕವಿತೆ ಯಾವ ರಚನೆಯಿಂದ ಆರಿಸಲಾಗಿದೆ? ಉತ್ತರ, ಅಭಿನವ್ ಮನುಷ್ಯ ಕವಿತಾಕೋ ಕುರುಕ್ಷೇತ್ರಕ್ಕೆ ಷಷ್ಠ ಸರ್ಗ ಸೆ ಲಿಯಾ ಗಯಾ ಹೇ. ಕುರುಕ್ಷೇತ್ರ ಈ ರಚನೆಯ ಷಷ್ಠ 6ನೇ ಭಾಗದಿಂದ ಆರಿಸಲಾಗಿದೆ. ಇಷ್ಟನ್ನು ಬರೀಬೇಕು. ಒಂದು ವೇಳೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕವಿ ಪರಿಚಯ 3 ಅಂಕಗಳಿಗೆ ಕೇಳಿದಾಗ ಈ 5 ಪ್ರಶ್ನೆಗಳ ಉತ್ತರವನ್ನು ಒಂದು ಕಡೆ ನೀಟಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸು ಖಂಡಿತ ಸಿಗುತ್ತೆ. ಧನ್ಯವಾದ.